ದಿಲ್ಲಿಯಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಹಲವು ಬೆಳವಣಿಗೆಗಳು ಆಗ್ತಾ ಇದೆ. ನಾಯಕತ್ವ ಗೊಂದಲದ ಮಧ್ಯೆ ಕ್ಯಾಬಿನೆಟ್ ರೀಶಫಲ್ ಕುತೂಹಲ ಕೂಡ ಜಾಸ್ತಿ ಆಗ್ತಿದೆ. ನಾಯಕತ್ವ ಗೊಂದಲ ಬಗೆಹರಿಯದೆ ಸಂಪುಟ ಪುನಾರಚನೆ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನಾಯಕತ್ವ ಗೊಂದಲದ ಮಧ್ಯದಲ್ಲಿ ಅಂದ್ರೆ ಪವರ್ ಶೇರಿಂಗ್ ವಿಚಾರ. ಹಾಗಾಗಿ ಕ್ಯಾಬಿನೆಟ್ನ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ನಾಯಕತ್ವ ಗೊಂದಲ ಬಗೆಹರಿದೇನೆ ಸಂಪುಟ ಪುನಾರಚನೆ ಇಲ್ವಾ? ನಾಯಕತ್ವ ಗೊಂದಲ ನಿವಾರಣೆ ಬಳಿಕವೇ ಮುಂದಿನ ನಡೆಯನ್ನ ತೆಗೆದುಕೊಳ್ಳುತ್ತಾ ಹೈಕಮಾಂಡ್? ಸಿಎಂಗೆ ನೇರವಾಗಿ ಯಾವುದೇ ಸೂಚನೆಯನ್ನ ರಾಹುಲ್ ಗಾಂಧಿ ನೀಡಿಲ್ಲ ಅಂತ ಮಾಹಿತಿ ಸಿಗ್ತಾ ಇದೆ. ಅಧ್ಯಕ್ಷರ ಜೊತೆಗೆ ಮಾತನಾಡಲು ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರಂತೆ. ಸದ್ಯ ಖರ್ಗೆ ಅಂಗಡದಲ್ಲಿ ಸಂಪುಟ ಪುನಾರಚನೆ ವಿಚಾರ ಇರೋದು. ಸಂಪುಟ ನಿರ್ಧಾರ ಅಧ್ಯಕ್ಷರದೇ ಹೊರತು ವಿಪಕ್ಷ ನಾಯಕರದ್ದಲ್ಲ. ಹಾಗಾಗಿ ಖರ್ಗೆ ಅವರ ಬಳಿ ಚರ್ಚೆ ಮಾಡಿ ಅನ್ನುವಂತಹ ಸೂಚನೆಯನ್ನ ಸಿಎಂಗೆ ರಾಹುಲ್ ಗಾಂಧಿ ಕೊಟ್ಟಿರು. ಖರ್ಗೆ ಜೊತೆ ಚರ್ಚೆ ಮಾಡೋಕೆ ಸೂಚನೆ ಸಿಕ್ಕಿದೆ. ನಾಯಕತ್ವ ಗೊಂದಲ ಬಗೆಹರಿಸಿದ ಬಳಿಕನೇ ರಾಜ್ಯ ಸಚಿವ ಸಂಪುಟದ ರೀಶಫಲ್ಲು ಅದೆಲ್ಲವೂ ಕೂಡ ಮತ್ತೆ ನಡಿಬೇಕು, ಆ ಪ್ರಕ್ರಿಯೆಗಳು ಮುಂದುವರಿಬೇಕು ಅನ್ನುವಂತಹ ತೀರ್ಮಾನಗಳು, ನಿರ್ಧಾರಗಳು ಆಗುವ ಸಾಧ್ಯತೆಗಳಿದೆ. ಖರ್ಗೆ ಜೊತೆಗೆ ಚರ್ಚೆ ಮಾಡೋಕೆ ಸೂಚನೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ನಾಯಕತ್ವ ಗೊಂದಲ ಬಗೆಹರಿಸಿದ ನಂತರನೇ ಸಂಪುಟ ಪ್ರಕ್ರಿಯೆಗಳು ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ನ್ಯೂಸ್ 18ಗೆ ಕಾಂಗ್ರೆಸ್ ದಿಲ್ಲಿ ಮೂಲಗಳ ಮಾಹಿತಿ ಸಿಗ್ತಾ ಇದೆ. ಖರ್ಗೆ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಈಗ ಮುಂದಾಗಬೇಕಾದಂತಹ ಅನಿವಾರ್ಯತೆ. ಮೊನ್ನೆ ತಾನೇ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿರೋದು. ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದರು ಸಿಎಂ ಸಿದ್ದರಾಮಯ್ಯ 45 ನಿಮಿಷಗಳ ಕಾಲ. ಅಧ್ಯಕ್ಷರ ಜೊತೆ ಚರ್ಚೆಗೂ ಮುನ್ನ ಸುದ್ದಿ, ಸಂಪುಟ ಪುನಾರಚನೆ ಸುದ್ದಿ ಬಗ್ಗೆ ಖರ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಧ್ಯಮಗಳ ವರದಿಗಳಿಗೆ ಖರ್ಗೆ ಬೇಸರವನ್ನ ವ್ಯಕ್ತಪಡಿಸಿರು. ಸಂಪುಟ ಪುನಾರಚನೆ ಅನುಮತಿಗೂ ಮೊದಲೇ ವದಂತಿಗಳಾಗ್ತಾ ಇದೆ. ಈ ವದಂತಿಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಗರಂ ಆಗಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ರೀತಿಯಾದಂತಹ ನಿರ್ಧಾರಗಳು ಹೈಕಮಾಂಡ್ ಮಟ್ಟದಲ್ಲಿ ಆಗೇ ಇಲ್ಲ, ಚರ್ಚೆನೇ ಆಗಿಲ್ಲ. ಆದರೂ ಕೂಡ ಈ ರೀತಿಯಾದಂತಹ ಸುದ್ದಿಗಳು ಊಹಾಪೋಹದ ರೀತಿಯಲ್ಲಿ ಓಡಾಡ್ತಾ ಇದ್ದಾವೆ ಅಂತ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿರುವುದು ಮಲ್ಲಿಕಾರ್ಜುನ ಖರ್ಗೆ ಅವರು. ಸಂಪುಟ ಪುನಾರಚನೆ ಸುದ್ದಿಗಳ ಬಗ್ಗೆ, ವರದಿಗಳ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಇದರ ಜೊತೆಗೆ ರೀಶಫಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸೂಚನೆಯನ್ನ ರಾಹುಲ್ ಗಾಂಧಿ ನೀಡಿಲ್ಲ, ಅಧ್ಯಕ್ಷರನ್ನ ಭೇಟಿಯಾಗಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ ರೇ, ರಾಜ್ಯ ರಾಜಕಾರಣದ ಬೆಳವಣಿಗೆಗಳು ಟೋಟಲ್ ಆಗಿ ದೆಹಲಿ ಅಂಗಡದಲ್ಲಿ ಇರುವಂತದ್ದು. ಮೊನ್ನೆ 45 ನಿಮಿಷಗಳ ಕಾಲ ಚರ್ಚೆಯ ಸಂದರ್ಭದಲ್ಲಿ ಎಲ್ಲದಕ್ಕೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ ಅನ್ನುವಂತಹ ಊಹಾಪೋಹ ವಿಚಾರಗಳೆಲ್ಲವೂ ಕೂಡ ಮುನ್ನೆಲೆಗೆ ಬಂದಿತ್ತು. ಬಟ್ ಈಗ ಅಧ್ಯಕ್ಷರ ಮಟ್ಟದಲ್ಲಿ ಚರ್ಚೆ ಆಗಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏನಾಗ್ತಾ ಇದೆ ದೆಹಲಿಯಲ್ಲಿ? ಅರುಣ್ ನುಗಾರ್, ಮೊನ್ನೆ ಕೂಡ ರಾಹುಲ್ ಗಾಂಧಿ ಭೇಟಿಯಾದ ಸಂದರ್ಭದಲ್ಲಿ ಕೂಡ ಸಂಪುಟ ಪುನಾರಚನೆ ವಿಚಾರ ಸಂದರ್ಭದಲ್ಲಿ ತಾವು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚೆ ಮಾಡಿ ಅಂತೇಳಿ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿರುವಂತದ್ದು. ಇದರ ಭಾಗವಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಸಂಜೆ 6:30 ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಿರ್ತಕ್ಕಂಥದ್ದು. ಇವತ್ತು ಸಂಜೆ ಮುಖ್ಯಮಂತ್ರಿಯವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಆಗ್ತಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಇದೀಗ ಉಪಮುಖ್ಯಮಂತ್ರಿಗಳು ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇದೀಗ ತಾನೇ ಬೆಂಗಳೂರಿಗೆ ಹೊರಟಿರ್ತಕ್ಕಂಥದ್ದು. ಹಲವಾರು ಚರ್ಚೆ ಮತ್ತು ಊಹಾಪೋಹಕ್ಕೆ ಮತ್ತು ರಾಜಕಾರಣಗಳಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಸಂಪುಟ ಪುನಾರಚನೆ ವಿಚಾರವನ್ನ ಎಲ್ಲೊಂದು ಕಡೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಬೇಕು ಮತ್ತು ಅದನ್ನ ಎಲ್ಲೊಂದು ಕಡೆ 4 ಗೋಡೆ ಒಳಗಡೆ ಕುಳಿತು ಚರ್ಚಿಸಬೇಕು. ಆದರೆ ಇಂತಹ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಸಂಬಂಧಪಟ್ಟ ಕೂಡ ಎಲ್ಲೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಆಪ್ತರ ಬಳಿ ಅಸಮಾಧಾನವನ್ನ ಹೊರ ಹಾಕಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಇವತ್ತು ಸಂಜೆ ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಸಂಪುಟ ಪುನಾರಚನೆ ಸಂದರ್ಭದಲ್ಲೇ ಸದ್ಯದಲ್ಲೇ ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಆರಂಭ ಆಗಿರುವಂಥದ್ದು. ಇಂತಹ ಅಧಿವೇಶನ ಆರಂಭವಾಗಿರುವಂತಹ ಸಂದರ್ಭದಲ್ಲೇ ಸಂಪುಟ ಪುನಾರಚನೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವಕಾಶ ಮತ್ತು ಅನುಮತಿಯನ್ನು ಕೊಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಇನ್ನೂ ಕೂಡ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಕ್ಕೆ ಮತ್ತು ನಾಯಕತ್ವ ವಿಚಾರ ಸಂಬಂಧಪಟ್ಟಕ್ಕೆ ಯಾವುದೇ ರೀತಿಯ ಗೊಂದಲ ಪರಿಹಾರ ಆಗಿಲ್ಲ ಎಂಬ ಚರ್ಚೆ ಆಗಿರತಕ್ಕಂಥದ್ದು. ಮತ್ತು ನಾಯಕತ್ವ ಬದಲಾವಣೆ ವಿಚಾರ ಮತ್ತು ನಾಯಕತ್ವದ ವಿಚಾರ ಸಂಬಂಧಪಟ್ಟಕ್ಕೆ ಗೊಂದಲವನ್ನ ಸರಿಪಡಿಸಿ ಅಂತೇಳಿ ಈಗಾಗಲೇ ಡಿ ಕೆ ಸಹೋದರರು ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಕೇಳಿಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಎಲ್ಲೊಂದು ಕಡೆ ಸಂಪುಟ
ಪುನಾರಚನೆ ಆದರೆ ಎಲ್ಲೊಂದು ಕಡೆ ಬೀಸದೊಣ್ಣೆಯಿಂದ ತಪ್ಪಿಸಿಕೊಂಡಂತೆ ಮತ್ತು ಮುಖ್ಯಮಂತ್ರಿ ಕುರ್ಚಿ ಮತ್ತಷ್ಟು ಗಟ್ಟಿ ಎಂಬ ಲೆಕ್ಕಾಚಾರ ಮುಖ್ಯಮಂತ್ರಿಗಳ ಆಪ್ತರ ಪಾಳಯದಲ್ಲಿ ಹರಿದಾಡ್ತಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಇವತ್ತು ಹಿರಿಯ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ರವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಸಂಪುಟ ಪುನಾರಚನೆಗೆ ಅನುಮತಿ ಕೊಡುವ ಕೊಟ್ಟಿರೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎಂಬ ಮಾತನ್ನು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಎಲ್ಲೊಂದು ಕಡೆ ಸಂಪುಟ ಪುನಾರಚನೆ ಆಗುತ್ತೋ ಇಲ್ಲ ಅನ್ನೋದು ಸದ್ಯದ ಕುತೂಹಲ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿರ್ಧಾರದ ಮೇಲೆ ಸಂಪುಟ ಪುನಾರಚನೆ ನಡೆಯಲಿದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಸದ್ಯದ ಬೆಳವಣಿಗೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಈ ಎಲ್ಲದರ ನಡುವೆ ಕೂಡ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಭೇಟಿ ಬಳಿಕ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಸಂಜೆ ಭೇಟಿ ಆಗ್ತಿರುವಂತದ್ದು. ಭೇಟಿಯ ಸಂದರ್ಭದಲ್ಲಿ ಒಂದು ವೇಳೆ ಸಂಪುಟ ಪುನಾರಚನೆ ಸಂಬಂಧಪಟ್ಟಿಗೆ ಲೀಸ್ಟ್ ಅನ್ನ ಇಟ್ಕೊಂಡಿದ್ದಾರೆ, ಯಾರನ್ನ ತೆಗಿಬೇಕು ಮತ್ತು ಯಾರನ್ನ ಉಳಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಅದು ಸುದೀರ್ಘವಾದ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು. ಕೇವಲ ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಆಗುವಂತ ಚರ್ಚೆ ಅಲ್ಲ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲದೆ ಕರ್ನಾಟಕ ರಾಜ್ಯದ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು AICCಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರ್ತಕ್ಕಂಥ KC ವೇಣುಗೋಪಾಲ್ ಜೊತೆ ಕೂಡ ಚರ್ಚೆ ಮಾಡಬೇಕು. ಈ ಮೂವರ ಜೊತೆ ಚರ್ಚೆ ಬಳಿಕ ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಚರ್ಚೆಯನ್ನು ಮಾಡಬೇಕು. ರಾಹುಲ್ ಗಾಂಧಿ ಅವರು ಅಂತಿಮವಾಗಿ ಮುದ್ರೆ ಕೊಟ್ಟರೆ ಮಾತ್ರ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಂತೆ. ಹಾಗಾಗಿ ಎಲ್ಲೊಂದು ಕಡೆ AICC ಅಧ್ಯಕ್ಷರ ಜೊತೆ ಚರ್ಚೆಯನ್ನು ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿರುವಂತದ್ದು. ಹಾಗಾಗಿ AICC ಅಧ್ಯಕ್ಷರು ಸದ್ಯಕ್ಕೆ ಸಂಪುಟ ಪುನಾರಚನೆ ಬೇಡ ಮತ್ತು ಬೆಳಗಾವಿ ಅಧಿವೇಶನ ಬಳಿಕ ಮಾಡೋಣ ಅಥವಾ ಸದ್ಯಕ್ಕೆ ಬೇಡ ಅಂತ ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಚೆಂಡು ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂಗಳಕ್ಕೆ ಎಸ್ತಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿರ್ಧಾರದ ಮೇಲೆ ಎಲ್ಲವೂ ಕೂಡ ಬಗೆಹರಿಯಲಿದೆ ಅಂತಲೇ ಹೇಳಲಾಗ್ತಿರುವಂತದ್ದು. ಈ ಎಲ್ಲಾ ಬೆಳವಣಿಗೆ ನಡುವೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಪುಟ ಪುನಾರಚನೆ ಸಂಬಂಧಪಟ್ಟಕ್ಕೆ ರಾಜ್ಯದಲ್ಲಿ ದೊಡ್ಡ ಚರ್ಚೆ ಆಗ್ತಿರುವಂತದ್ದು ಮತ್ತು ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಗಿರೋ ಸಂಬಂಧಪಟ್ಟ ಕೂಡ ಗರಂ ಆಗಿದ್ದಾರೆ ಅಂತಲೇ ಹೇಳಲಾಗ್ತಿರುವಂತದ್ದು. ಆಪ್ತರ ಬಳಿ ಎಲ್ಲೊಂದು ಕಡೆ ಇಂತಹ ಸುದ್ದಿಗಳು ಈ ಮಟ್ಟದ ಪ್ರಚಾರವನ್ನು ಪಡೆದಿರೋದು ಹೇಗೆ ಎಂಬ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಒಟ್ಟಾರೆ ಸಂಜೆ 6:30ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿಯಾಗ್ತಿರುವಂತದ್ದು. ಭೇಟಿಯ ನಂತರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅನೇಕ ರಾಜಕೀಯ ಬೆಳವಣಿಗೆಗಳು ಸಂಪುಟ ಪುನಾರಚನೆ ವಿಚಾರದ ಮುನ್ನೆಲೆಗೆ ಬರುವಂತದ್ದು ಮತ್ತು ಸಂಪುಟ ಪುನಾರಚನೆ ಆಗುತ್ತಾ ಇಲ್ಲವಂತ ಹೇಳಿ ಇಂದು ಖರ್ಗೆ ಅವರನ್ನ ಭೇಟಿಯ ಬಳಿಕ ನಮಗೆ ಗೊತ್ತಾಗಲಿದೆ. ಉಗಾರ್ ಓಕೆ, ಚಿದಾನಂದ್ ಪಟೇಲ್ ರೇ, ಸಂಪುಟ ರೀಶಫಲ್, ಕ್ಯಾಬಿನೆಟ್ ರೀಶಫಲ್ ಅಥವಾ ಪವರ್ ಶೇರಿಂಗ್ ವಿಚಾರಣೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನವೆಂಬರ್ 20ರ ಒಳಗೇನೆ ಆನ್ಸರ್ ಸಿಗುವಂತ ಸಾಧ್ಯತೆ ಇದೆ ಅನ್ಬೋದಾ? ಅಫ್ಕೋರ್ಸ್, ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ಬಳಿಕ ಮಾಧ್ಯಮಗಳ ಪ್ರಶ್ನೆಗೆ ಯಾವುದೇ ನವೆಂಬರ್ ಕ್ರಾಂತಿ ಇಲ್ಲ, ಇದು ಮಾಧ್ಯಮ ಸೃಷ್ಟಿ ಅಂತೇಳಿ ಹೇಳಿರುವಂಥದ್ದು. ಇದೇ ಮೊದಲ ಬಾರಿಗೆ ಯಾವುದೇ ಕ್ರಾಂತಿ ಇಲ್ಲ ಮತ್ತು ನವೆಂಬರ್ ಕ್ರಾಂತಿಯೂ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಸಂಪುಟ ಪುನರಾಚನೆಗೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿರುವಂಥದ್ದು. ಇದೆಲ್ಲ ಸೂಚನೆ ಬಳಿಕ ಕೂಡ ದಿಢೀರ್ನೆ ಕೆಪಿಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ದೆಹಲಿಗೆ ಹೋಗಿದ್ದು ಮತ್ತು ನಿನ್ನೆ ಇಡೀ ದಿನ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕೆ ಪ್ರಯತ್ನ ಮಾಡಿದ್ರು. ನಿನ್ನೆ ಸಂಜೆ AICC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಹೋದರರು ಭೇಟಿಯಾದರು. ಸುಮಾರು 1 ಗಂಟೆಗೂ ಹೆಚ್ಚು ಸಮಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿದ್ರು. ಚರ್ಚೆಯ ಸಂದರ್ಭದಲ್ಲಿ ನಾಯಕತ್ವದ ಗೊಂದಲ ಸಂಬಂಧಪಟ್ಟಾಗೆ ಸ್ಪಷ್ಟನೆ ಕೊಡಿ ಮತ್ತು ಇದಕ್ಕೊಂದು ತಾರ್ಕಿಕವಾದ ಉತ್ತರವನ್ನು ಕೊಡಿ ಮತ್ತು ಅಂತ್ಯವನ್ನು ಆಡಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಇದೀಗ DK ಶಿವಕುಮಾರ್ ಅವರು ದಿಢೀರ್ನೆ ನವದೆಹಲಿಯಿಂದ ವಾಪಸ್ ಆಗ್ತಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಸಂಪುಟ ಪುನಾರಚನೆಯಂತ ಮಹತ್ತರ ಕೆಲಸವನ್ನ ಉಪಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಜೊತೆ ಇಲ್ಲದೆ ಚರ್ಚೆ ಮಾಡುವುದು ಅಷ್ಟು ಸೂಕ್ತ ಅಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಕೇವಲ ಔಪಚಾರಿಕವಾಗಿ ಚರ್ಚೆ ಮಾಡ್ತಾರಾ ಅಥವಾ ಇವತ್ತು ಸಂಪುಟ ಪುನರಚನೆಯ ಸಂಬಂಧಪಟ್ಟಾಗೆ ಆಗಲೇಬೇಕಂತೇಳಿ ಹಠ ಹಿಡಿತಾರಾ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿ ಹೇಳ್ತಾರೆ ಅನ್ನೋದು ಸದ್ಯದ ಕುತೂಹಲ ಅಂತ ಹೇಳಿರುವಂತದ್ದು. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿರ್ಧಾರದ ಮೇಲೆ ಸಂಪುಟ ಪುನರಚನೆ ಆಗಲಿದೆ ಎಂಬ ಮಾತು ಕೂಡ AICC ಅಂಗಳದಿಂದ ಕೇಳಿ ಬರ್ತಿರುವಂತದ್ದು. ಉಗಾರ್, ಸಂಪುಟದಲ್ಲಿ ಸ್ಥಾನ ಪಡೆಯೋಕೆ ಆಕಾಂಕ್ಷಿಗಳ ಸರ್ಕಸ್ ನಡೀತಾ ಇದೆ. ವರಿಷ್ಠರ ಭೇಟಿಗೆ ದೆಹಲಿಗೆ ಕೆಲ ಆಕಾಂಕ್ಷಿಗಳ ಪ್ರಯಾಣ. ವರಿಷ್ಠರ ಮೇಲೆ ಒತ್ತಡಕ್ಕೆ ಮುಂದಾಗಿದ್ದಾರೆ ಹಿರಿಯ ಕಾಂಗ್ರೆಸ್ ಶಾಸಕರು. ಸಂಪುಟದಲ್ಲಿ ಸ್ಥಾನವನ್ನ ಪಡೆಯೋದಕ್ಕೆ, ಮಂತ್ರಿ ಆಗೋದಕ್ಕೆ ಸರ್ಕಸ್ ಮುಂದುವರಿತಾ ಇದೆ. ಸಹಜವಾಗಿ ವರಿಷ್ಠರ ಭೇಟಿಗೆ ದೆಹಲಿಗೆ ಕೆಲ ಆಕಾಂಕ್ಷಿಗಳು ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಒತ್ತಡವನ್ನ ಹಾಕೋದಕ್ಕೆ ಹಿರಿಯ ಶಾಸಕರ ಲಾಬಿ ನಡೀತಾ ಇದೆ. ಹಾಲಿ ಸಚಿವರಿಗೆ ಸಂಪುಟದಿಂದ ಕೈ ಬಿಡುವಂತಹ ಅನುಮಾನ ವ್ಯಕ್ತವಾಗ್ತಿರುವುದು. ಹೀಗಾಗಿ ಕೆಲ ಸಚಿವರಿಂದಲೂ ಕೂಡ ವರಿಷ್ಠರ ಮೇಲೆ ಒತ್ತಡ ಇದೆ. ನಮ್ಮನ್ನ ಕೈ ಬಿಡಬೇಡಿ ಎನ್ನುವಂತ ರೀತಿ ಸಚಿವರಾದ ಬೈರತಿ ಸುರೇಶ್, ಜಮೀರ್ ದೆಹಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿದ್ದಾರೆ BK ಹರಿಪ್ರಸಾದ್. ನಿನ್ನೆಯೇ ದೆಹಲಿಗೆ ತೆರಳಿದ್ದಾರೆ ಅಜಯ್ ಸಿಂಗ್. ಸಿಎಂ ನಿವಾಸ ಕಾವೇರಿಗೆ ಸಚಿವರು ಹಾಗೂ ಸಚಿವ ಸ್ಥಾನದ ಆಕಾಂಕ್ಷಿಗಳ ದಂಡೇ ಹರಿದು ಬರ್ತಾ ಇದೆ. ಶಾಸಕ BR ಪಾಟೀಲ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಶಾಸಕ ವಿಜಯಾನಂದ ಕಾಶಪ್ಪನವರ್, ಸಚಿವರಾದ HC ಮಹಾದೇವಪ್ಪ, ಕೃಷ್ಣ ಬೈರೇಗೌಡರು, ಶಾಸಕ ಪ್ರದೀಪ್ ಈಶ್ವರ್, ಇನ್ನು ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್, ಶಾಸಕ ಸಂಗಮೇಶ್,
ಸಿಎಂ ಸಿದ್ದರಾಮಯ್ಯನವರ ಭೇಟಿಗೆ ಬಂದಿರುವುದು. ಇನ್ನು ನಾಯಕತ್ವ ಬದಲಾವಣೆ ಹಾಗೂ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಯಾರ್ಯಾರು ಏನ್ ಮಾತನಾಡಿದ್ರು ನೋಡಿ. ಇಲ್ಲಿಗೆ ಹೋಗ್ತಾ ಇರೋದು ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಕ್ಕೆ ಏನ್ರಿ, ಕ್ಯಾಬಿನೆಟ್ ರೀಶಫಲ್ ಆಗಲಿ ಈ ವಿಚಾರಗಳೆಲ್ಲನೂ ಕೂಡ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ACC ಅಧ್ಯಕ್ಷರು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು, ನಮ್ಮ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಇವೆಲ್ಲರೂ ಕೂಡ ನಿರ್ಣಯ ಮಾಡ್ತಾರೆ. ಏನೇ ಇದ್ರೂ ಕೂಡ ನನಗೆ ಗೊತ್ತಿಲ್ಲ. ನನಗೆ ಹೈಕಮಾಂಡ್ ಇವತ್ತಿನ ದಿವಸ ಈ ಎಲ್ಲ ವಿಚಾರಗಳು ಅಪ್ರಸ್ತುತ. ಈಗ ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಉಳಿದೆಲ್ಲ ವಿಚಾರಗಳು ಪಕ್ಷ ತೀರ್ಮಾನ ಮಾಡ್ತದೆ. ಡೆಲ್ಲಿಗೆ ಮುಖ್ಯಮಂತ್ರಿಗಳ ಜೊತೆ ಹೋಗ್ತಾ ಇರೋದು ಮೇಲಾಗೆ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನ ಚರ್ಚೆ ಮಾಡೋಕ್ಕೆ, ರೈತ ಸಮಸ್ಯೆ, ಆಮೇಲೆ ಇತರ ರಾಜ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಬಿಟ್ಟು ಉಳಿದದೆಲ್ಲ ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ. ಸಂಪುಟ ಪುನರಚನೆ ಆಗಬೇಕು, ಹೌದಾ? ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು. ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ದರೆ ಅಥವಾ ಇಷ್ಟ ಇಲ್ಲದೆ ಇದ್ದರೆ ಕೇಳಬೇಕು. ಇವ್ಯಾವೂ ನಡೆದಿಲ್ಲಲ್ಲ, ಇದ್ಯಾವೂ ನಡೆದಿಲ್ಲ, ಇದ್ಯಾವುದೂ ನಡೆದಿಲ್ಲ. ಆಶೆಯಿಂದನೇ ಒಬ್ಬ ಆಕಾಂಕ್ಷಿಯಾಗಿ ನಾನು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದೆ. ಏನಂದ್ರು ಸರ್ ಮುಖ್ಯಮಂತ್ರಿಗಳು? ನೋಡೋಣ, ಇನ್ನೂ ಮಾಡೋ ಕಾಲ ಬಂದಾಗ ಮಾಡೋಣ ಅಂತ ಹೇಳಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 50 ವರ್ಷದಿಂದ ನನ್ನ ತಂದೆ, ನನ್ನ ತಾಯಿ, ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಭದ್ರ ಒಂದು ಬುನಾದಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೀವಿ. ಅದಕ್ಕೆ ನಮ್ಮನ್ನು ಗುರುತಿಸಿ ಅಂತ ಕೇಳ್ಕೊಂಡಿದ್ದೀವಿ ಅಷ್ಟೇ. ಕೊಡ್ತಾರ ವಿಶ್ವಾಸ ಇದೆ ಸರ್? ವಿಶ್ವಾಸ ಖಂಡಿತವಾಗಿ ಇದೆ. ಯಾರ ಜೊತೆ ಚರ್ಚೆ ಮಾಡಿದೆ ಸರ್? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಏನು AICCಯ ಜನರಲ್ ಸೆಕ್ರೆಟರಿ ಇದ್ದಾರೆ, KC ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಎಲ್ಲರಿಗೂ ವಿನಂತಿ ಮಾಡ್ಕೊಂಡಿದ್ದೀವಿ. ಖರ್ಗೆ ಅವ್ರಿಗೂ ವಿನಂತಿ ಮಾಡ್ಕೊಂಡಿದ್ದೀವಿ. ನಮ್ಮ ನಾಯಕರು ಇಲ್ಲೇ ಇದಾರಲ್ಲ, ದೇವ್ರು ಇಲ್ಲೇ ಇದ್ದಾಗ ಅದೇನೋ ಅಂತಾರಲ್ಲ, ಬೇರೆ ಊರಿಗೆ ಹೋಗಿ ದೇವ್ರು ಹುಡುಕಿದ್ರಂತೆ. ದೇವ್ರು ಇಲ್ಲೇ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವರೇ ದೇವರು, DK ಶಿವಕುಮಾರ್ ಅವರೇ ದೇವರು, ಮತ್ತೆ ಯಾರು? ಹೊಸದಾಗಿ ಏನು ಆಯ್ಕೆ ಆಗಿದ್ದಾರೆ, ಅದೇನೋ ನಾನು ಟಿವಿಗೆ ಮಾಧ್ಯಮದಲ್ಲಿ ನೋಡಿದೆ. ಹೊಸಬ್ರಿಗೆ 15 ಜನಕ್ಕೆ ಅವಕಾಶ ಮಾಡ್ಕೊಳ್ಳುವಂತೆ ಕೊಡ್ತೀವಿ ಅಂತ ಏನೋ ಬರ್ತಾ ಇದೆ ಅಂತೇಳಿ. ಅದನ್ನು ಮಾಡಿದ್ರೆ ಉತ್ತಮ ಆಗ್ತದೆ. ಯಾಕೆಂದರೆ ಹೊಸಬ್ರ ಹತ್ರ ಹೊಸ ಥಾಟ್ಸ್ ಇರ್ತದೆ, ಏನು ಅಭಿವೃದ್ಧಿ ಅದ್ರ ಬಗ್ಗೆ. ಅದೊಂದು ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಹೊಸಬ್ರಿಗೆ ಅವಕಾಶ ಮಾಡಬೇಕು. ಕೊಟ್ಟರೆ ಯಾರು ಬೇಡ ಅಂತಾರೆ, ಹಂಗಂತ ನನಗೆ ಕೇಳಲ್ಲಪ್ಪ. ನನ್ನ ಬೇರೆ ಅಜೆಂಡಾ ಇದೆ, ನನ್ನ ಅಜೆಂಡಾ ಹೇಳಿದ್ದೀನಿ. ನನ್ನ ಅಜೆಂಡಾ ಬೇರೆ ಇದೆ, ನಾನೇನು ಕೇಳಲ್ಲ. ಬೇರೆಯವ್ರಿಗೆ ಮಾಡಿಕೊಳ್ಳಿ, ಏನು ಮಾತಾಡಲ್ಲ. ನಾನು ಹೇಳಿದ್ದೀನಿ, ಡಿಸೆಂಬರ್ ಆದಮೇಲೆ ಜನವರಿ 1ನೇ ತಾರೀಕು ಹೊಸ ವರ್ಷಕ್ಕೆ ಮಾತಾಡೋಣ ಆ ವಿಷಯನ. ಈಗೇನು ಸಂಪುಟ ವಿಸ್ತರಣೆ ಇದೆ, ಯುವಕರಿಗೆ ಒಂದು ಅವಕಾಶ ಮಾಡೋಕ್ಕೆ ಮಾಧ್ಯಮ ಮುಖಾಂತರ ಮನವಿ ಮಾಡ್ತೀನಿ. ಏನು ಬದಲಾವಣೆ ಇಲ್ಲ ಸದ್ಯಕ್ಕೆ ನಡೀಲಿ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಸಿಎಂ ಸರ್. ಹೈಕಮಾಂಡ್ ಅವ್ರು ಕೇಳಿ, ನನ್ನ ಹತ್ರ ಚರ್ಚೆ. ನಾನು ಹೈಕಮಾಂಡ್ ಈಗ ಹೈಕಮಾಂಡ್ ನಾನು ಹೋಗಿದ್ದಾನ, ಅದು ಮುಖ್ಯಮಂತ್ರಿಗಳನ್ನೂ ಭೇಟಿಯಾಗಿಲ್ಲ ನಾನು. ಅವ್ರು ಬಂದ ಮೇಲೆ ಏನು ಸೀದಾ ಇಲ್ಲಿಗೆ ಬಂದಿದ್ದೀನಿ. ನಾನು ನಮ್ಮ ಕಾರ್ಯಕ್ರಮದ ವಿಚಾರ ಮಾತಾಡಬೇಕು ಅಂತ ನಾನೇ ಫೋನಲ್ಲಿ ಮಾತಾಡಿದೆ ಅಷ್ಟೇ. ಹಿಂಗೆ ಚಾಮರಾಜನಗರ ವಿಚಾರ ಎಲ್ಲ ಹೇಳಿದೆ, ಹಿಂಗೆ ನಡೀತಾ ಇದೆ, ಮಾಡ್ತಾ ಇದ್ದೀವಿ ಅಂತ. ಅದಕ್ಕೆ ಅವ್ರು ಹೋಗಿ ನಿಂತ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾಡಿಸಿಯಪ್ಪ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದಿದ್ದೀವಿ. ಸರ್, ನಿಮ್ಮ ಆಪ್ತ ವಲಯದಲ್ಲಿರೋದ್ರಿಂದ ನಿಮ್ಮ ಜೊತೆ ಏನಾದ್ರು ಹಂಚ್ಕೊಂಡಿದ್ದಾರೆ ಸರ್? ನಾನು ಭೇಟಿನೇ ಆಗಿಲ್ವಲ್ಲ ಗುರು. ಕಾಂಗ್ರೆಸ್ ನಾಯಕರ ದಿಲ್ಲಿ ಪರೇಡ್ಗೆ ಬಿಜೆಪಿ ನಾಯಕರು ವ್ಯಂಗ್ಯ ಮಾಡಿದ್ದಾರೆ. ಸಿಎಂ ಕುರ್ಚಿಗಾಗಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ, ಮ್ಯೂಸಿಕಲ್ ಚೇರ್ ಆಟ ನಡೀತಾ ಇದೆ ಅಂತ ಬಿಜೆಪಿ ವ್ಯಂಗ್ಯ ಮಾಡಿದೆ. ಕಾಂಗ್ರೆಸ್ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಲೇಬಡಿ ಮಾಡಿರುವುದು ವ್ಯಂಗ್ಯ ಮಾಡಿದ್ದಾರೆ. ಮ್ಯೂಸಿಕಲ್ ಚೇರ್ ಆಟ ನಡೀತಾ ಇದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅವನತಿ ರಾಜ್ಯದಲ್ಲಿ ಶುರು ಅಂತ ವಿ ಸೋಮಣ್ಣನವರು ಮಾತನಾಡಿರೋದು. ಈ ಸರ್ಕಾರಕ್ಕೆ ತಲೆನೂ ಇಲ್ಲ, ಬುರುಡೆನೂ ಇಲ್ಲ. ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ, ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಬಿಜೆಪಿಗರ ಲೇಬಲ್. ಸರ್ಕಾರಕ್ಕೆ ತಲೆನೂ ಇಲ್ಲ, ಬುಡಾನೂ ಇಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಮ್ಯೂಸಿಕಲ್ ಚೇರ್ ಅಷ್ಟೇ ಇರೋದು. ಯಾರು ಸೀಟ್ ಮೇಲೆ ಕೂತ್ಕೊತಾರೆ, ಆ ಮ್ಯೂಸಿಕಲ್ ಚೇರ್ ಅಷ್ಟೇ. ಅದು ನಡೀತಾ ಇರೋವಂಥ ಘಟನೆ. ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ದಾರೆ. ಈಗಾಗಲೇ ಮೊನ್ನೆ ಎಲ್ಲ ಮಂತ್ರಿಗಳೆಲ್ಲ ಯಾಕೆ ಖರ್ಗೆ ಅವ್ರನ್ನ ಹೋಗಿ ಭೇಟಿ ಮಾಡೋದು? ಎಲ್ಲರೂ ನಮ್ಮನ್ನು ಕಂಟಿನ್ಯೂ ಮಾಡಿ ಅಂತೇಳಿ ಯಾಕೆ ಭೇಟಿ ಮಾಡಿದ್ರು? ಇನ್ನು ಕೆಲವು MLAಗಳು ಈಗಾಗಲೇ ಬಟ್ಟೆ ಎಲ್ಲ ಹೊಲಿಸ್ಕೊಂಡು ಮಂತ್ರಿ ಆಗೋಕ್ಕೆ ಅವರೆಲ್ಲ ಯಾಕೆ ಪೆರೇಡ್ಗಳನ್ನು ಮಾಡ್ತಾ ಇದ್ದಾರೆ? ಏನೂ ಇಲ್ಲ ಅಂದರೆ ಇವೆಲ್ಲ ಯಾಕೆ ನಡೀತಾ ಇದೆ? ಓಕೆ, BJP ಆಪಾದನೆ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. BJP ಅವರು ಹೇಳೋದೆಲ್ಲ ಸುಳ್ಳು. ಹಂಗೆ ಸುಳ್ಳಾದರೆ ನೀವು ಯಾಕೆ ಡೆಲ್ಲಿಗೆ ಹೋಗಿದ್ದೀರಾ? ಎಲ್ಲರೂ ಯಾಕೆ ಖರ್ಗೆಯನ್ನು ಹೋಗಿ ಭೇಟಿ ಮಾಡ್ತಾರೆ? ಯಾವತ್ತೂ ಇಲ್ದಿದ್ದು. ಹಿಂದೆ ಖರ್ಗೆ ಅವರು 100 ಸರಿ ಬಂದವ್ರೆ ಕರ್ನಾಟಕ.
ಅವಾಗ ಯಾರು ಭೇಟಿ ಮಾಡದಿದ್ದು ಈಗ ಸಾಮೂಹಿಕವಾಗಿ ಯಾಕೆ ಭೇಟಿ ಮಾಡ್ತಾರೆ ಅಂದರೆ ಕರ್ನಾಟಕದಲ್ಲಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ. ಮುಖ್ಯಮಂತ್ರಿ ಯಾರಾಗ್ತಾರೋ ಯಾರು ಹೋಗ್ತಾರೋ ಅನ್ನೋ ಒಂದು ಗೊಂದಲದಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದೆ. ಒಬ್ಬರು ಉಳಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ, ಇನ್ನೊಬ್ಬರು ಗಳಿಸ್ಕೊಳಕ್ಕೆ ಹೋಗ್ತಾರೆ. ಆದ್ದರಿಂದ ಕರ್ನಾಟಕದಲ್ಲಿ ಇವತ್ತು ಅಧಿಕಾರ ಹಸ್ತಾಂತರದ ಪರ್ವ ನಡೀತಾ ಇದೆ. ನಾಚಿಕೆ ಆಗಬೇಕು. ಇದೊಂದು ರಾಷ್ಟ್ರೀಯ ಪಕ್ಷ ಅಂತಾರೆ. ಹೋಗಿ ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಕೂತ್ಕೊಂಡು ದೆಹಲಿಯಲ್ಲಿ ಕೂತ್ಕೊಂಡು ಇಲ್ಲದೆಲ್ಲ ಹೇಳಿ ವೋಟ್ ಬ್ಯಾಂಕ್ ಚೋರು, ಓಟ್ ಚೋರು ಅಂದೆ ಆತನಿಗೆ ಅರ್ಹತೆ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ ಆಗಿದೆ. ರಾಷ್ಟ್ರದ ಒಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಯಾವ ವಿಷಯನ ತಗೊಂಡು ಹೋರಾಟ ಮಾಡಬೇಕು ಅದು ಬಿಟ್ಟು ಚುನಾವಣೆ ಕಮಿಷನ್ ಇಟ್ಕೊಂಡು ಎಲ್ಲ ಒಂದು ಕಡೆ ನಿಮ್ಮ ಧೋರಣೆ ಇದೆಯಲ್ಲ, ಇದು ಎಷ್ಟು ಮುಳ್ಳಾಗಿದೆ. ಜೀವನದಲ್ಲಿ ಎಲ್ಲರೂ ಒಂದು ಕಡೆ ನಿಮ್ಮ ನಾಯಕತ್ವದಲ್ಲಿ ಗೆದ್ದಿದ್ದೀರಾ. ಕರ್ನಾಟಕದಲ್ಲಿ ಅವತ್ತೆಲ್ಲ ಒಂದು ಕಡೆ ನಮ್ಮಲ್ಲಿ ತೊಂದರೆ ಆಗಿದ್ದೆ ನೀವು ಇವತ್ತು ಇದ್ದೀರಿ. ನನಗನ್ಸತ್ತೆ ನಿಮ್ಮ ಅವನತಿ ಶುರು ಆಯಿತು. ಏನು ಮಾಡ್ತಾರೆ, ಕಪ್ಪ ಕಾಣಿಕೆನ ದಿನ ತಗೋತಾ ಇರ್ತಾರೆ. ಎಲ್ಲಿಂದ ಮಾಡೋಕ್ಕಾಯ್ತದೆ ಅವ್ರಿಗೆ? ಅವ್ರು ಎಲ್ಲಿದೆ? ಅವ್ರಿಗೆ ಗಾಂಭೀರ್ಯತೆ ಎಲ್ಲಿದೆ? ಆಗಿರೋದ್ರಿಂದ ಈ ಸರ್ಕಾರದ ಏನಾದರೂ ಬರ್ತದೆ, ನಿರೀಕ್ಷೆ ಮಾಡ್ಬೋದು, ಅಭಿವೃದ್ಧಿ ಆಗ್ಬೋದು ಅಂತ ಕಂಡ್ರೆ ಅದು ಕನಸಾಗ್ತದೆ. ದೇಶಕ್ಕೆ ಭವಿಷ್ಯವನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ದೇಶವನ್ನು ಎಲ್ಲ ಒಂದು ಕಡೆ ಅಭಿವೃದ್ಧಿ ಅಂತ ಕೊಂಡೊಯ್ತಕ್ಕಂಥ ಈ ಒಂದು ಕೆಲಸಗಳೇನಿದೆ ಇದ್ರ ಬಗ್ಗೆ ಚಿಂತನೆ ಮಾಡಿ ರಾಜ್ಯಕ್ಕೆ ಏನೇನು ಬೇಕೋ ಮಾಡ್ರಯ್ಯ ಅಂದರೆ ಇವ್ರಿಗೆ ಅದು ಗೊತ್ತೇ ಇಲ್ಲ. ಇವರು ಅಧಿಕಾರದ ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. 2023 ಆಗಸ್ಟ್ ಇರ್ಬೋದು. ಆಗಸ್ಟ್ ತಿಂಗಳಲ್ಲಿ ನಡೆದ ಏನು ಒಪ್ಪಂದ ಆಗಿದೆ ಅಂತ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಹೈಕಮಾಂಡಿಗೆ ಗೊತ್ತು ಅನ್ನೋದನ್ನು DK ಸುರೇಶ್ ಮುಂದಿಟ್ಟಿದ್ರು. ರಾಜಣ್ಣ ಅವರು 5 ವರ್ಷ ಇವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ರು. ಅಲ್ಲಿಂದಲೂ ಆಯಾ ಸಂದರ್ಭಕ್ಕೆ ಯಾವ್ಯಾವಾಗ ಜನಮಾನಸದಲ್ಲಿ ಯಾವುದಾದ್ರು ಒಂದು ಗಂಭೀರ ವಿಷಯ ಚರ್ಚೆಗೆ ಬರುತ್ತೆ, ಆ ಚರ್ಚೆಗೆ ಬಂದ ಸಂದರ್ಭದಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಷಯವನ್ನ ಮುನ್ನೆಲೆಗೆ ತಂದು ಇದೇ ಪ್ರಮುಖ ಚರ್ಚೆ ಆಗುವಂತೆ ಮಾಡುವಂಥ ಪೊಲಿಟಿಕಲ್ ಸ್ಟ್ರಾಟಜಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈಗ 90ಕ್ಕೂ ಹೆಚ್ಚು ಬಾರಿ ಕಾಂಗ್ರೆಸ್ಸೇತರ ಸರ್ಕಾರವನ್ನು ವಜಾ ಮಾಡಿದಂಥ ಕುಖ್ಯಾತಿ ಕಾಂಗ್ರೆಸ್ಸಿಗಿದೆ. ಕಾಂಗ್ರೆಸ್ಸೇತರ ಸರ್ಕಾರಗಳನ್ನು ರಾಜಕೀಯ ಕಾರಣಕ್ಕೆ ವಜಾ ಮಾಡಿದಂಥ ಕುಖ್ಯಾತಿ ಕಾಂಗ್ರೆಸ್ಸಿಗಿದೆ. ದುರ್ದೈವ ಏನು ಅಂದರೆ ಕೆಟ್ಟ ಸರ್ಕಾರ ಇದು. ಜನ ಸರ್ಕಾರ ಹೋಗಲಿ ಅಂತ ಬಯಸ್ತಾರೆ. ಖಾಸಗಿ ವಿದ್ಯುತ್ ಉತ್ಪಾದನಾ ಕೆನಾಲ್ಗೆ ಕಾಡಾನೆ ಒಂದು ಬಿದ್ದಿದೆ. 3 ದಿನಗಳಾದರೂ ಕೂಡ ಆನೆಯನ್ನ ಮೇಲೆತ್ತದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿದರು. ಆಹಾರವಿಲ್ಲದೆ ಆತಂಕದಲ್ಲಿ ಆ ಕಾಡಾನೆ ಓಡಾಡ್ತಾ ಇದೆ ಅದೇ ಕೆನಾಲ್ನಲ್ಲಿ. 3 ದಿನ ಆಗಿದೆ ಇದು ಬಿದ್ದು, ಇನ್ನೂ ಕೂಡ ಯಾರ ಲಕ್ಷ್ಯಕ್ಕೂ ಕೂಡ ಇಲ್ಲ. ಸಂಪೂರ್ಣವಾಗಿ ನಿರ್ಲಕ್ಷ್ಯ ಧೋರಣೆ. ಆಹಾರವಿಲ್ಲದೆ ಆತಂಕದಲ್ಲಿ ಓಡಾಡ್ತಾ ಇದೆ ಅದೇ ಕೆನಾಲ್ನಲ್ಲಿ. ಮಂಡ್ಯದ ಮಳವಡಿಯ ಬ್ಲಫ್ ಬಳಿ ನಡೆದಂತಹ ಘಟನೆ ಇದು. ಶನಿವಾರ ರಾತ್ರಿ ಕೆನಾಲ್ಗೆ ಬಿದ್ದಿದೆ ಈ ಕಾಡಾನೆ. ಅರಣ್ಯ ಇಲಾಖೆಗೆ ತಿಳಿಸಿ ಅಲ್ಲಿನ ಸಿಬ್ಬಂದಿಗಳು ಸುಮ್ಮನಾಗ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಅರಣ್ಯ ಇಲಾಖೆಯವರಾದರೂ ಮಾಹಿತಿ ತಿಳಿದ ನಂತರದಲ್ಲಿ ಯಾರೊಬ್ಬರು ಕೂಡ ಅಲ್ಲಿ ಬರುವಂತಹ ಪ್ರಯತ್ನ ಕೂಡ ಮಾಡಿಲ್ಲ. ವಿಚಾರ ತಿಳಿದ್ರೂ ಅರಣ್ಯ ಇಲಾಖೆ ಆನೆ ಮೇಲೆತ್ತುವಂತಹ ಕೆಲಸವನ್ನು ನಡೆಸೇ ಇಲ್ಲ. ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಆಕ್ರೋಶ ವ್ಯಕ್ತವಾಗುತ್ತೆ. ಕಳೆದ 3 ದಿನಗಳಿಂದ ಅದಕ್ಕೆ ಊಟ ಉಪಹಾರ ಏನೂ ಇಲ್ಲ. ನೋಡಿ, ಈ ರೀತಿಯಾಗಿ ಓಡಾಡ್ತಾ ಇದೆ ಆನೆ. 3 ದಿನ ಆಗಿದೆ ಬಿದ್ದು. ಶನಿವಾರ ರಾತ್ರಿನೇ ಬಿದ್ದಿರೋದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾಗಿಲ್ಲ. ಮೂಕ ಪ್ರಾಣಿ 3 ದಿನಗಳಿಂದ ಊಟ ಇಲ್ಲ, ಏನಿಲ್ಲ ಅನ್ನೋದು ಇವರ ಅರಿವಿಗೆ ಬರಲೇ ಇಲ್ವಾ? ಯಾಕೆ ಈ ರೀತಿಯಾದಂಥ ನಿರ್ಲಕ್ಷ್ಯ? ಅಂದ್ರೆ ಏನು ಮಾಹಿತಿ ಗೊತ್ತೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಹೇಗೆ? ಅರುಣ್, ಇಲ್ಲಿ 3 ದಿನದ ಹಿಂದೆ ಅಂದ್ರೆ ಶನಿವಾರ ಕೆನಾಲ್ಗೆ ಏನು ಆನೆ ಬಿದ್ದಂತ ಸಂದರ್ಭದಲ್ಲಿ ಖಾಸಗಿ ವಿದ್ಯುತ್ ಉತ್ಪಾದನಾ ಕೇಂದ್ರದ ಸಿಬ್ಬಂದಿಗಳೇನಿದ್ದಾರೆ ಅವರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಆದ್ರೆ ಅರಣ್ಯ ಇಲಾಖೆಯವರು ಇವತ್ತಿನವರೆಗೂ ಕೂಡ ಆನೆಯನ್ನ ಯಾಕೆ ಮೇಲೆತ್ತುವ ಕೆಲಸವನ್ನ ಮಾಡಿಲ್ಲ ಅನ್ನುವಂಥದ್ದೇ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಆನೆ ಬಿದ್ದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಹೇಗೆ ಬರಲಿಲ್ಲ? ಇವತ್ತು ತರಾತುರಿನಲ್ಲಿ 3 ದಿನದ ನಂತರ ಕ್ರೇನನ್ನ ತರಿಸಿ ಆನೆಯನ್ನ ಎತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಗೌಪ್ಯವಾಗಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಅಧಿಕಾರಿಗಳು ಯಾಕೆ 3 ದಿನಗಳ ಕಾಲ ತೆಗೆದುಕೊಂಡ್ರು, ಯಾಕೆ ಈ ನಿರ್ಲಕ್ಷ್ಯ ಅನ್ನುವಂತ ಪ್ರಶ್ನೆಯನ್ನು ಕೂಡ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಜೊತೆಗೆ ಆಕ್ರೋಶವನ್ನ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರುಣ್, ಸುನಿಲ್, ಒಂದು ಯಾವುದೋ ಚಿಕ್ಕ ಪ್ರಾಣಿ, ಒಂದು ಜಿಂಕೆನೋ ಅಥವಾ ನಾಯಿನೋ ಏನೋ ಬಿದ್ದಿದೆ ಅಂದರೆ ಅವರೇ ಸ್ಥಳೀಯರೇ ಅದನ್ನು ಮಾಡಿಬಿಡ್ತಾ ಇದ್ರು, ಅದನ್ನು ರಕ್ಷಣೆ ಮಾಡುವಂಥ ಕೆಲಸ. ಅಟ್ಲೀಸ್ಟ್ ಇವ್ರಿಗೆ ಕಾಮನ್ ಸೆನ್ಸ್ ಬೇಕಲ್ವಾ?
ನಾನೇ ಬಿದ್ದಿದೆ, ಅದನ್ನ ಎತ್ತಬೇಕಂತ ಇದ್ದಾಗ ನಾವೇ ಹೋಗಬೇಕು ಅಂತ. ಖಂಡಿತ ಅರುಣ್, ಆ ಆನೆಯ ಆ ದೃಶ್ಯವನ್ನ ನೀವು ನೋಡ್ಬೋದು. ಅದು 3 ದಿನಗಳಿಂದ ಆಹಾರ ಇಲ್ಲದೆ ಅಲ್ಲಿ ಆತಂಕದಿಂದ ಓಡಾಟವನ್ನ, ಅಂದ್ರೆ ಅತ್ತಿಂದ ಇತ್ತ ಕಡೆ ಇತ್ತಿಂದ ಆತ ಕಡೆ ಓಡಾಟವನ್ನ ಮಾಡ್ತಾ ಇರುವಂತದ್ದು. ಅದು ಮೇಲೆ ಹೋಗೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಅರಣ್ಯ ಇಲಾಖೆಯವರು ಆ ಆನೆಯನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡ್ಬೇಕಾಯ್ತು. ಆದ್ರೆ ಇಲ್ಲಿ ನಿರ್ಲಕ್ಷ್ಯವನ್ನ ಅರಣ್ಯ ಇಲಾಖೆಯವರು ತೋರಿರುವಂತದ್ದು. ಹೀಗಾಗಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಅದು ಅಕ್ಕಪಕ್ಕ ಯಾವ ಗ್ರಾಮಗಳು ಕೂಡ ಇಲ್ಲ. ಅಂದ್ರೆ ಬ್ಲಫ್ನ ಸಮೀಪವೇ ಈ ಒಂದು ವಿದ್ಯುತ್ ಉತ್ಪಾದನಾ ಕೇಂದ್ರ ಇರತಕ್ಕಂಥದ್ದು. ಇಲ್ಲಿನ ಸಿಬ್ಬಂದಿಗಳು ಅಥವಾ ಏನು ಅರಣ್ಯ ಇಲಾಖೆಯವರು ಮುತುವರ್ಜಿಯನ್ನ ವಹಿಸಿ ಆನೆಯನ್ನ ಕಾಪಾಡುವಂತ ಕೆಲಸವನ್ನ ಮಾಡ್ಬೇಕಾಗಿತ್ತು. ಆದ್ರೆ 3 ದಿನಗಳ ಬಳಿಕ ಇವತ್ತು ಸ್ಥಳೀಯರು ಒಂದಷ್ಟು ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದಾಗ ಕ್ರೇನ್ ಅನ್ನ ತರಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಈಗ ಆನೆಯನ್ನ ಮೇಲೆತ್ತುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಇದಕ್ಕೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇರುವಂತದ್ದು. ಒಂದು ವೇಳೆ ಏನಾದ್ರೂ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಲಿಲ್ಲ ಅಂದಿದ್ರೆ ಆನೆಯನ್ನ ಅಲ್ಲೇ ಬಿಟ್ಟು ಬಿಡ್ತಿದ್ರೇನೋ ಅನ್ನುವಂತ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸುನಿಲ್, ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಕ್ಯಾಬ್ ಪ್ರಯಾಣಿಕನ ಹೈಡ್ರಾಮಾ. ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ನಡೆಸಿ ದರ್ಪ ಮೆರೆದಿದ್ದಾರೆ. ಕ್ಯಾಬ್ ನಿಲ್ಲಿಸಿ ಕಾರಿನ ಮೇಲೆ ಹತ್ತಿ ಹಂಗಾಮ ಮಾಡಿರೋದು. ಡ್ಯಾನ್ಸ್ ಮಾಡಿದ್ದಾನೆ ಈತ. ಕಾರ್ ಮೇಲೆ ಹತ್ತಿ ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ನಡೆಸಿ ದರ್ಪವನ್ನು ತೋರಿದ್ದಾನೆ. ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನೆ. ಕ್ಯಾಬ್ ನಡು ರೋಡಲ್ಲಿ ನಿಲ್ಲಿಸಿ ಗಾಡಿ ಮೇಲೆ ಹತ್ತಿ ಡ್ಯಾನ್ಸ್ ಮಾಡಿರೋದು. ಪ್ರಯಾಣಿಕ ಸಂತೋಷ್ ಎಂಬಾತನಿಂದ ಹೈಡ್ರಾಮಾ ಮಾಡಿರೋದು ನಡು ರೋಡಲ್ಲಿ. ಬೆಂಗಳೂರಿನ ಮೇಖ್ರಿ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು. ಇನ್ನು ತಡೆಯೋಕ್ಕೆ ಹೋದಂತಹ ಪೊಲೀಸರ ಮೇಲೆ ಕೂಡ ಈತ ಹಲ್ಲೆ ಮಾಡಿದ್ದಾನೆ. ಯಾವ ಕಾರಣಕ್ಕೂ ಗೊತ್ತಿಲ್ಲ. ರಸ್ತೆಯಲ್ಲಿ ಕೂಗಾಡ್ತಾ ಹಲ್ಲೆ ಮಾಡಿದ್ದಾನೆ ಪ್ರಯಾಣಿಕ. ಮೈಸೂರಿಂದ ಬೆಂಗಳೂರು ಏರ್ಪೋರ್ಟ್ಗೆ ಈತ ಕಾರ್ ಬುಕ್ ಮಾಡಿದ್ದು. ಏರ್ಪೋರ್ಟ್ಗೆ ಬೇಗ ಹೋಗೋದಕ್ಕೆ ಆತ ಹೇಳ್ತಾನೆ ಕ್ಯಾಬ್ ಚಾಲಕನಿಗೆ ಅರ್ಜೆಂಟಾಗಿ ಹೋಗಬೇಕು ಅಂತ. ಟ್ರಾಫಿಕ್ ಇದೆ, ಆಗೋದಿಲ್ಲ ಅಂತ ಕ್ಯಾಬ್ ಡ್ರೈವರ್ ಅದಕ್ಕೆ ಆನ್ಸರ್ ಮಾಡಿದ್ದಷ್ಟೇ. ಈ ವೇಳೆ ಚಾಲಕನಿಗೆ ಪ್ರಯಾಣಿಕ ಹಿಗ್ಗಾಮುಗ್ಗ ಹೊಡೆದಿದ್ದಾನೆ ಕಾರ್ನಲ್ಲೇ. ಪ್ರಯಾಣಿಕ ಕೈಕಾಲು ಕಟ್ಟಿ ಮಲಗಿಸಿದ ಪೊಲೀಸರು. ಈಗ ಅವನನ್ನ ವಶಕ್ಕೆ ಪಡೆಯಲಾಗಿದೆ. ಸ್ಥಳಕ್ಕೆ ಬಂದು ವ್ಯಕ್ತಿಯನ್ನ ಸದಾಶಿವನಗರ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ ಕೂಗಳತೆ ದೂರದಲ್ಲಿ ನಡೆದಂತಹ ಹೈಡ್ರಾಮಾ ಇದು. ನೋಡಿ, 100 ಜನ ಇದ್ದಾರೆ ಸುತ್ತಮುತ್ತ. ಅತಿ ಹೆಚ್ಚಿನ ವಾಹನ ದಟ್ಟಣೆ ಇರುತ್ತೆ ಇಲ್ಲಿ. ಹೆಚ್ಚು ಕಡಿಮೆ ಒಂದು 2 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿದ್ದು ಈತನನ್ನ ಕಾರಿಂದ ಕೆಳಗಿಳಿಸಿ ವಶಕ್ಕೆ ಪಡೆಯೋದ್ರಲ್ಲಿನೇ ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈತ ಮಾಡಿದಂಥ ಕುಚೇಷ್ಟೆ, ಕಪಿಚೇಷ್ಟೆ ಯಾವ ರೀತಿ ಆಗಿತ್ತು ಅಂದರೆ, ಬಿಡಿಸೋಕೆ ಬಂದಂಥ ಟ್ರಾಫಿಕ್ ಪೊಲೀಸರ ಹ್ಯಾಟನ್ನು, ಕ್ಯಾಪನ್ನೇ ತೆಗೆದು ತನ್ನ ತಲೆಗೆ ಹಾಕೊಳ್ತಾರೆ. ತನ್ನ ಮನಸ್ಥಿತಿಯಿಂದ ಈ ರೀತಿಯಾಗಿ ಮಾಡಿದ್ನೋ, ಬೇಕಂತಾನೆ ಈ ರೀತಿ ಮಾಡಿದ್ನೋ ಗೊತ್ತಿಲ್ಲ. ಸಿಕ್ಕವರ ಮೇಲೆ ಹಲ್ಲೆ ಮಾಡಿರು. ರೊಚ್ಚಿಗೆದ್ದಂಥ ಸ್ಥಳೀಯರು ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸದಾಶಿವನಗರ ಪೊಲೀಸರು ಬಂದು ಆತನನ್ನು ಎತ್ತಾಕೊಂಡು ಹೋಗಿದ್ದಾರೆ. ಈಗ ಡೇಟಿಂಗ್ ಆಪ್ನಲ್ಲಿ ಯುವಕನಿಗೆ ಗಾಳ ಹಾಕಿ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಯುವಕನನ್ನ ಸುಲಿಗೆ ಮಾಡಲಾಗಿದೆ. ಇಂದಿರಾನಗರ ಪೊಲೀಸರಿಂದ ಖತರ್ನಾಕ್ ಜೋಡಿಯನ್ನ ಬಂಧನ ಮಾಡಲಾಗಿದೆ. ಆನ್ಲೈನ್ ಡೇಟಿಂಗ್ ಆಪ್ನಲ್ಲಿ ಮೋಸ. ಯುವಕನಿಗೆ ಗಾಳ ಹಾಕಿ ಲಾಡ್ಜ್ಗೆ ಆತನನ್ನ ಪುಸಲಾಯಿಸಿ ಕರೆದುಕೊಂಡು ಹೋಗಿ ಆತನನ್ನ ಸುಲಿಗೆ ಮಾಡಲಾಗಿದೆ. ಇಂದಿರಾನಗರ ಪೊಲೀಸರಿಂದ ಇಬ್ಬರನ್ನ ಬಂಧನ ಮಾಡಲಾಗಿದೆ. ಕವಿಪ್ರಿಯಾ ಮತ್ತು ಹರ್ಷವರ್ಧನ್ ಬಂಧಿತ ಆರೋಪಿಗಳು. ಆಪ್ ಮೂಲಕ ಲಕ್ಷ ಸಾಲ ಮಾಡಿಕೊಂಡಿದ್ದಂತಹ ಈ ಜೋಡಿ ಈಗ ಆ ಸಾಲವನ್ನು ತೀರಿಸೋದಕ್ಕೆ ಮಾಡಿದಂತಹ ಮೊದಲ ಪ್ಲಾನ್ ಇದು. ಆನ್ಲೈನ್ ದೋಖಾ ಸಾಲ ತೀರಿಸೋದಕ್ಕೆ ಮಾಡಿದ ಮೊದಲ ಪ್ಲಾನ್ನಲ್ಲೇ ಖಾಕಿಗೆ ಲಾಕ್ ಆಗಿದ್ದಾರೆ. ಹ್ಯಾಪನ್ ಆಪ್ನಲ್ಲಿ ತನ್ನ ಫೋಟೋ ಹಾಕಿ ಬಲೆ ಬೀಸಿದ್ಲು ಈ ಕವಿಪ್ರಿಯ. ಫೋಟೋ ನೋಡಿ ಭೇಟಿಯಾಗೋಕೆ ಈ ಯುವಕ ಕರೆದಿದ್ದ. ಚೇತನ ಹುಡುಗನ ಹೆಸರು, ಯುವಕನ ಹೆಸರು. ನವೆಂಬರ್ 1ರಂದು ಇಂದಿರಾನಗರದ ರೆಸ್ಟೋರೆಂಟ್ನಲ್ಲಿ ಭೇಟಿಯಾಗ್ತಾರೆ. ಪಾರ್ಟಿ ಮಾಡಿ ಲಾಡ್ಜ್ಗೆ ತೆರಳಿದ್ರು ಇಬ್ರು ಕೂಡ, ಯುವಕ ಯುವತಿ. ಊಟದ ನಂತರ ಕುಡಿಯೋಕೆ ಆ ಯುವತಿ ನೀರನ್ನು ಕೊಟ್ಟಿದ್ದು. ನೀರು ಕುಡಿತಾ ಇದ್ದಂಗೆ ಆತ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಪ್ರಜ್ಞೆ ತಪ್ಪಿದ ಯುವಕನ ಬಳಿ ಇವರು ಸುಲಿಗೆ ಮಾಡ್ಕೊಂಡು ಹೋಗಿದ್ರು. ಪ್ರಜ್ಞೆ ತಪ್ಪಿ ಬಿದ್ದಂತಹ ಯುವಕನ ನಗದು, ಹಣ, ಚಿನ್ನ ಎಲ್ಲ ದೋಚಿ ಎಸ್ಕೇಪ್ ಆಗಿದ್ರು. ಇಬ್ಬರನ್ನ ಈಗ ಬಂಧನ ಮಾಡಲಾಗಿದೆ. ಭಾಳ
ಎತ್ತರದ ಸ್ಥಾನದಲ್ಲಿ ಕೆಲಸ ಮಾಡುತ್ತಿರುವಂಥ ಒಂದು ಮಹಿಳಾ ಉದ್ಯೋಗಿಯವರು ಬಂದು ಒಂದು ದೂರು ನೀಡಿದ್ದಾರೆ. ಅದೇನು ಅಂದರೆ ಸತತ 8 ತಿಂಗಳ ಕಾಲ ಆ ಮಹಿಳೆಯನ್ನು ಡಿಜಿಟಲ್ ಅರೆಸ್ಟ್ ಮಾಡಿ ಆ ಮಹಿಳೆಯಿಂದ ಸುಮಾರು 31.5 ಕೋಟಿಯಷ್ಟು ಹಣವನ್ನು ಸೈಬರ್ ಕ್ರಿಮಿನಲ್ಸ್ ವಸೂಲಿ ಮಾಡಿದ್ದಾರೆ. ಸೊ ಇತ್ತೀಚೆಗೆ ಅವರಿಗೆ ರಿಯಲೈಸ್ ಆಗಿದೆ, ನನಗೆ ಇವರು ಮೋಸ ಮಾಡ್ತಾ ಇದ್ದಾರೆ, ನಾನು ಮೋಸ ಹೋಗಿದ್ದೀನಿ ಅಂತ. ಸುಮಾರು 60 ಅಕೌಂಟ್ಸ್ಗೆ 32.5 ಕೋಟಿಯಷ್ಟು ದುಡ್ಡು ಕಳಿಸಿದ್ದಾರೆ. ಸೊ ಹಾಗಾಗಿ ಬಹಳಷ್ಟು ಪೊಲೀಸ್ ಇಲಾಖೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸೈಬರ್ ಕ್ರಿಮಿನಲ್ಸ್ ಬಗ್ಗೆ ಅವೇರ್ನೆಸ್ ಕೊಟ್ಟರೂ ಕೂಡ ಇದೊಂದು ಪೊಲೀಸರಿಗೆ ದೂರು ನೀಡಿದ್ದಕ್ಕೆ ಪುಡಿ ರೌಡಿಗಳ ಗುಂಡಾಗಿರಿ. ಡ್ರ್ಯಾಗರ್ ಹಿಡಿದು ಮನೆ ಬಳಿ ಹೋಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಯಾಕೆ ಪೊಲೀಸರಿಗೆ ದೂರು ಕೊಟ್ಟಿದ್ದೀರಾ ಅಂತ ಮತ್ತೆ ವಾರ್ನ್ ಮಾಡಿರೋದು ಗುಂಡಾಗಿರಿ. ಬೆಂಗಳೂರಿನ ಹೆಬ್ಬಗೋಡಿಯ ವಾರ್ಡ್ ನಂಬರ್ 22ರಲ್ಲಿ ನಡೆದಂತಹ ಘಟನೆ ಇದು. ಗುಂಡಾ ವರ್ತನೆ, ಪುಡಿ ರೌಡಿಗಳ ಅಟ್ಟಹಾಸ. ಹೆಬ್ಬಗೋಡಿಯ ವಾರ್ಡ್ ನಂಬರ್ 22ರಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರು ನಗರ ವ್ಯಾಪ್ತಿಯ ಹೆಬ್ಬಗೋಡಿ ಪೊಲೀಸ್ ಠಾಣೆ. ಇದೇ ತಿಂಗಳು 4ನೇ ತಾರೀಕು ನಡೆದಂತಹ ಘಟನೆ. ಪ್ರಜ್ವಲ್ ಅಲಿಯಾಸ್ ಕೊತ್ವಾಲ್ ಎಂಬ ಪುಡಿ ರೌಡಿಯಿಂದ ಈ ಕೃತ್ಯ ನಡೆಸಲಾಗಿದೆ. ಕಾರಣ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದು. ಡ್ರ್ಯಾಗರ್ ಹಿಡಿದು ಕೊಲೆ ಬೆದರಿಕೆ ಹಾಕ್ತಾ ಇರುವಂತಹ ದೃಶ್ಯ ಸರಿಯಾಗಿದೆ ನೋಡಿ. ಇದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನಾವು. ಮನೆ ಮುಂದೆ ಹೋಗಿ ಈ ರೀತಿಯಾಗಿ ನಡು ರೋಡಲ್ಲಿ ನಿಂತು ಈತ ವಾರ್ನ್ ಮಾಡಿರೋದು. 4ನೇ ತಾರೀಕು ಪಾನಿಪುರಿ ತಿಂದು ಕುಡಿಯಲು ಪಾನಿ ಕೇಳಿದ್ದ ಈ ಪ್ರಜ್ವಲ್ ಸ್ವಲ್ಪ ಹೊತ್ತು ಕೊಡ್ತೀನಿ ಅಂತ ಅಂಗಡಿಯವನು ಹೇಳ್ತಾನೆ. ಅಷ್ಟಕ್ಕೆ ಇಷ್ಟೆಲ್ಲ ಗಲಾಟೆ ಆಗಿದೆ.